ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮಮ್ಮಿ ಏನೇನು ಮಾಡ್ತಾಳ, ಏನೇನು ಮಾಡಿದ್ಲು, ಎಲ್ಲಿಗೆ ಹೋಗ್ತೀವಿ ನಮ್ಮ ಮಮ್ಮಿ ತೋರಿಸ್ತಾಳೆ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಲಾಗ್ ನನ್ನ ಮಗಳು ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತಿದ್ದಂಗನ ಹಾಗಾಗಿ ಮುಂದಿಂದೆಲ್ಲ ನಾನು ತೋರಿಸ್ಬೇಕು, ನಾನು ಏನೇನು ಮಾಡಿದೆ ಅಂಥೇಳಿ ನಾನು ಸ್ಟಾರ್ಟ್ ಮಾಡೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ ಎಲ್ಲ ಮಾಡಿದ್ದು. ಆಮೇಲೆ ಫಸ್ಟ್ ನಾನು ಮಾಡೋದಂದ್ರೆ ಹಾಸಿಗೆ ಎಲ್ಲ ಹೊರಗೆ ಒಣಾಕ್ಬಿಡ್ತೀನಿ, ಯಾಕಂದರೆ ಸ್ಮೆಲ್ ಬರ್ತಾವಂತ ಹೇಳಿ. ನನ್ನ ಮಗ ಮಲ್ಕೊಂಡಿದ್ದ, ಹಾಗಾಗಿ ಸ್ವಲ್ಪ ಇವತ್ತು ನನಗೆ ಫ್ರೀ. ಬೆಳಗ್ಗೆ ನಾಷ್ಟಕ್ಕೆ ನಾನು ಒಗ್ಗರಣೆಯನ್ನು ಮಾಡಿದ್ದೆ, ಅಂದರೆ ಚಿತ್ರಾನ್ನ ಮಾಡಿದ್ದೆ. ಅದನ್ನು ನನ್ನ ಮಗಳಿಗೂ ತಿನ್ನಿಸ್ಕೋತ ನಾನು ತಿನ್ನತ್ತಿದ್ದೆ. ಆಕಿನೂ ನನಗೋಸ್ಕರ ಏನೋ ಒಂದು ಮಾಡಿದ್ಲು. ಫಸ್ಟ್ ಟೈಮ್ ನನ್ನ ಮಗಳು ಇಷ್ಟು ನೀಟಾಗಿ ನನ್ನ ಮುಂದೆ ಕುಂತ್ಕೊಂಡು ನಾಷ್ಟ ಮಾಡತ್ತಿದ್ದೆ. ಯಾಕಂದ್ರೆ ಆಕೆ ಗೊತ್ತಿತ್ತು ಮುಂದೆ ವಿಡಿಯೋ ಮಾಡತ್ತೀನಿ, ನಾನು ಫೋನ್ ಇಟ್ಟೀನಿ ಅಂತ ಹೇಳಿ. ಹಾಗಾಗಿ ಪಾಪ ನನ್ನ ಜೊತೆಗೆ ಎಷ್ಟು ಡಿಸೆಂಟಾಗಿ ಕುಂತು ನಾಷ್ಟ ಮಾಡತ್ತಾಳ. ಆಮೇಲೆ ಆಕೆ ಗಂಟಲಾಗಿ ಇಳೆವಲ್ದಾಗಿತ್ತು. ಆಕೆ ಊಟ ಮಾಡೋದು ಭಾಳ ಕಮ್ಮಿ. ಇಷ್ಟು ಇರಿಟೇಟ್ ಅಂದ್ರೆ ಆಕೆಗೆ ಊಟ ಮಾಡೋದಂದ್ರೆ ಆಕೆಗೆ ನನಗೆ ಜಗಳ ಆಗೋದ ಊಟದ ಸಲುವಾಗಿ. ಆಮೇಲೆ ಮತ್ತೆ ನಾನು ಬೈದಿದ್ದಕ್ಕೆ ಹೋಗಿ ನೀರು ತೊಗೊಂಬಂದು ನೀರು ಕುಡ್ದು ಅದು ಅಣ್ಣನ ಒಳಗೆ ಇಳಿಸ್ಕೊಳಕತ್ತಿದ್ಲು. ಅಷ್ಟು ತ್ರಾಸಾಗತ್ತಿತ್ತು ಆಕೆಗೆ. ಹಂಗೆ ನಾನು ಆಕಿನ ಜೊತೆಗೆ ನಾಷ್ಟ ಮಾಡಿದೆ, ಯಾಕಂದ್ರೆ ಮುಂದೆ ಇನ್ನೂ ನನ್ನ ಭಾಳ ಕೆಲಸ ಇತ್ತು. ಆಮೇಲೆ ನಾನು ಇವತ್ತೆಲ್ಲೋ ಹೋಗೋದೈತಿ. ಎಲ್ಲೋ ಅಂದ್ರೆ ಸಾಯಿಬಾಬನ ಟೆಂಪಲಿಗೆ ಹೋಗಬೇಕು. ಎಷ್ಟು ದಿನ ಆಗಿತ್ತು, ನಾನು ಎಷ್ಟು ದಿನ ಅನ್ನೋದಕ್ಕಿಂತ ವರ್ಷನೇ ಆಯ್ತು ನಾನು ಹೋಗಿ. ಹಾಗಾಗಿ ಇವತ್ತು ಹೋಗ್ಬೇಕು ಅಂದ್ಕೊಂಡಿನಿ. ಜಲ್ದಿ ಕೆಲಸ ಮುಗಿಸ್ಕೊಂಡು ನಾನು ಸಾಯಿಬಾಬನ ಟೆಂಪಲಿಗೆ ಹೋಗಬೇಕಿತ್ತು. ಭಾಳ ಆಸೆ ಇತ್ತು ನನಗೆ ಹೋಗ್ಬೇಕಂತ ಹೇಳಿ. ನಿಮಗೂ ತೋರಿಸ್ತೀನಿ. ಹಾಗಾಗಿ ನಾಷ್ಟ ಎಲ್ಲ ಮಾಡಿಕೊಂಡು ಬಟ್ಟೆ ವಾಶ್ ಮಾಡಬೇಕಾಗಿತ್ತು. ಹೋಗಿ ಬಟ್ಟೆ ಎಲ್ಲ ನೆನೆ ಹಾಕಿದೆ, ಯಾಕಂದ್ರೆ ನನ್ನ ಮಗ ಮಲ್ಕೊಂಡಿದ್ನಲ್ಲ. ಅವ ಮಲ್ಕೊಂಡಾಗ ಸ್ವಲ್ಪ ಇವತ್ತು ಯಾಕೋ ಭಾಳ ಹೊತ್ತನ ಮಲ್ಕೊಂಡವ. ನಮ್ಮ ಮನೆಯವರು ಬರ್ತೀನಂತ ಹೇಳ್ಯಾರ, ಇನ್ನೂ ಕೆಲಸ ಐತಿ. ಅವ್ರು ಸ್ವಲ್ಪ ನನ್ನ ಮಗನ ಎತ್ಕೊಂಡ್ರೆ ನನ್ನ ಕೆಲಸ ಆಗ್ತವೆ. ಬಟ್ಟೆ ಎಲ್ಲ ವಾಶ್ ಮಾಡಿದೆ ನಾನು. ಬಟ್ಟೆ ಎಲ್ಲ ವಾಶ್ ಮಾಡಿ ಆಮೇಲೆ ನಂದು ಇನ್ನೊಂದು ಕೆಲಸ ಇತ್ತು. ಏನಂದ್ರೆ ಹೊರಗೆ ಫಸ್ಟಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಹಾಸಿಗೆ ಎಲ್ಲ ಹೊರಗೆ ಹಾಕಿರ್ತೀನಲ್ಲ ನಾನು, ಅವ್ನು ಮತ್ತೆ ತೆಗೆದು ಅದ ಪ್ಲೇಸಿಗೆ ನಾನು ಹಾಸಿಗೆ ಬಟ್ಟೆ ಒಣಾಕ್ತೀನಿ. ಹಾಗಾಗಿ ಅವನ್ನೆಲ್ಲ ಮತ್ತೆ ಹಾಸಿಗೆ ಎಲ್ಲ ತೆಗೆದು ಹಾಕಿದೆ ನಾನು. ನನ್ನ ಮಗಳು ಏನೋ ಒಂದು ಮಾಡತ್ತಿದ್ಲು. ಆಕೆಗೆ ಒಂದಿಬ್ಬರು ಮಕ್ಳು ಅದಾರಂತ. ಆಮ್ಲೆಟ್ ಮಾಡಿ ಆಮೇಲೆ ಎಗ್ ಬುರ್ಜಿ ಮಾಡಿ ಅವ್ರ ಮಗನಿಗೆ ತಿನ್ಸಾತಿದ್ಲಕ್ಕಿ. ಅದನ್ನು ನೋಡು ಮಮ್ಮಿ, ನಂಗೆ ತೋರಿಸಿ, ಇದನ್ನು ವಿಡಿಯೋ ಮಾಡಂತ ಹೇಳಿದ್ಲು. ಬಾ ಮಮ್ಮಿ ಅಂತ ಹೇಳಿ. ಹಾಗಾಗಿ ನಾನು ಆಕಿನ ವಿಡಿಯೋ ಮಾಡತ್ತಿದ್ದೆ. ಆ್ಯಕ್ಚುಲಿ ನಂಗೆ ಈ ವಿಡಿಯೋ ಸ್ಪೀಡ್ ಮಾಡ್ಬೇಕಂತ ಮನಸ್ಸೇ ಬರಲಿಲ್ಲ, ಯಾಕಂದ್ರೆ ಆಕೆ ಕ್ಯೂಟಾಗಿ ಆಟ ಆಡೋದನ್ನು ನನಗೂ ನೋಡೋಕೆ ಇಷ್ಟ ಆಯಿತು, ನಿಮ್ಮೆಲ್ರಿಗೂ ನೋಡೋಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನನಗದು ಸ್ಪೀಡ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ನಾನು ಹಂಗಾಗಿ ಸ್ಪೀಡ್ ಮಾಡಲಿಲ್ಲ. ನೋಡ್ರಿ ನನ್ನ ಮಗಳ ಮಗ ಇವನು ಸ್ಕೂಲಿಗೆ ಬಿಟ್ಟಿದ್ಲಂತ ಆಕಿ ಕರ್ಕೊಂಡು ಬಂದು ಅವನಿಗೂ ನಾಷ್ಟ ಕೊಟ್ಲು, ನಾಷ್ಟ ಮಾಡಂತ ಹೇಳಿ. ಆಮೇಲೆ ಪಾಪ ತನ್ನ ಮಗಳನ್ನ ಕರ್ಕೊಂಡು ಹೋಗಿ ತೊಟ್ಟಲ್ದಾಗ ಹಾಕಿ ತೂಗಿ ಮಲಗಿಸಾಕತ್ತಿದ್ಲು. ಆಮೇಲೆ ಮತ್ತು ನಾನು ಹೋಗಿ ನಾನೆಲ್ಲ ಬಟ್ಟೆ ಎಲ್ಲ ತೊಳೆದಿದ್ನೆಲ್ಲ ಒಣಾಕಿದ್ನೆಲ್ಲ ಅದನ್ನೆಲ್ಲ ನೀಟಾಗೆಲ್ಲ ಒಣಗಿ ಹಾಕಿ ಮತ್ತು ಒಳಗೆ ಬಂದೆ. ನಾನು ಎಲ್ಲ ನೋಡಿಕೊಂಡು ಇನ್ನೂ ಬಾಂಡೆ ಅದಾವು, ಬಾಂಡೆ ತೊಳಿಬೇಕು. ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ನನ್ನ ಮಗನ ರೆಡಿ ಮಾಡಿಕೊಂಡು ಸಾಯಿಬಾಬನ ಟೆಂಪಲಿಗೆ ಹೋಗ್ತೀವಿ ಈಗ. कैसे शिव आम्ही जाते ना बरट्याचे कैसे शिव आम्ही जाते ना रूप तुझे कैसे पाहू रूप तुझे कैसे
ನೋಡ್ರಿ ಇದನ್ನೆಲ್ಲ ನೋಡೋಕೆ ಒಂಥರ ಖುಷಿ, ಹೇಳ್ಕೊಳಕ್ಕಾಗಂಗಿಲ್ಲ ಅಷ್ಟು ಖುಷಿ ಅದ್ರಾಗ ನನಗಂತೂ. ಯಾಕಂದ್ರೆ ನಾನು ಮದುವೆ ಆದಾಗಿಂದನೂ ಈ ಟೆಂಪಲ್ ನೋಡೀನಿ, ಈ ಟೆಂಪಲಿಗೆ ಹೋಗಿ ನಾನು ಇಷ್ಟು ಗ್ರ್ಯಾಂಡಾಗಿ ಪೂಜೆ ಯಾವತ್ತೂ ನಾನು ನೋಡಿರಲಿಲ್ಲ. ಮಾಡ್ತಿದ್ರೇನೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಹೋದಾಗೆಲ್ಲ ಈ ಥರ ಪೂಜೆ ಮಾಡೇ ಇಲ್ಲ, ನಾನು ನೋಡಿನೂ ಇಲ್ಲ. ಆಮೇಲೆ ಇವಾಗ ಏನರ ಸ್ಪೆಷಲ್ ಇತ್ತಂತೂ ನಂಗೆ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳಬೇಕು ಅಂತಂದ್ರೆ ಯಾರಿಗೂ ಆ ಕಡೆ ಈ ಕಡೆ ಯಾರೂ ನೋಡಾತಿದ್ದಿಲ್ಲ, ಯಾರಿಗೂ ಯಾವ ಕಡೆಯೂ ಲಕ್ಷ್ಯ ಇರಲಿಲ್ಲ. ಪ್ರತಿಯೊಬ್ಬರು ಆ ಪೂಜೆ ಕಡೆನೇ ಗಮನ ಇತ್ತು ಎಲ್ರಿಗೂ. ಅಷ್ಟು ಚಲೋ ಮಾಡಾತಿದ್ರು, ಅಷ್ಟು ಚಂದ ಮಾಡಾತಿದ್ರು ಪೂಜೆನ. ಆ ಮಂತ್ರ, ಆ ಪೂಜೆ, ಆ ಸೌಂಡು, ಅಲ್ಲಿ ಸೌಂಡು ಎಲ್ರಿಗೂ ಮನಸ್ಸು ಸಾಯಿಬಾಬನ ಕಡೆನೇ ಇತ್ತು. ಆ ಥರ ಪೂಜೆ ಮಾಡಾತಿದ್ರು. ನಾನೇನು ಅಂದ್ಕೊಂಡಿದ್ನಂತಂದ್ರೆ ಸಾಯಿಬಾಬನ ದರ್ಶನ ಅಂತೂ ಆಗ್ತಿತ್ತು, ಕ್ಲೋಸ್ ಅಂತೂ ಆಗ್ತಿರ್ಲಿಲ್ಲ. ಆದ್ರೆ ಪೂಜೆ ಎಲ್ಲ ಮುಗಿದ್ಬಿಟ್ಟಿರ್ತಿತ್ತೇನೋ, ಯಾಕಂದ್ರೆ ಲೇಟಾಗಿ ಕತ್ಲಾಗ್ಬಿಟ್ಟಿತ್ತು. ಆಮೇಲೆ ನಾನು ಹೋಗಿನ 1 ವರ್ಷ ಆತಲ್ಲ, ಯಾವ ಟೈಮಿಗೆ ಪೂಜೆ ಇರುತ್ತಾ ಏನು ಎಲ್ಲ ಮರ್ತುಬಿಟ್ಟಿದ್ದೆ ನಾನು. ಹಾಗಾಗಿ ಏನಾಗಿರುತ್ತೆ ಏನೋ ಅಂತ ಒಂಥರ ಮನಸ್ಸನ್ನ ಬೇಜಾರಿಟ್ಕೊಂಡು ಹೋಗಿದ್ದು ನಾನು. ಥ್ಯಾಂಕ್ ಗಾಡ್, ಈ ಸಾಯಿಬಾಬಾಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ಯಾಕಂದ್ರೆ ನನ್ನ ಫೇವ್ರೆಟ್ ಗಾಡ್ ಸಾಯಿಬಾಬಾ ಅಂದ್ರೆ. ನನ್ನ ಏನೇ ಮನಸ್ಸೊಳಗೆ ದುಃಖ ಇರಲಿ, ಏನೇ ನಂಗೆ ಸಂಕಷ್ಟ ಬಂದರೂ ನನ್ನ ಬಾಯಿ ಒಳಗೆ ಬರೋದು ಸಾಯಿಬಾಬನ ಹೆಸರು. ಹೋಗಿ 5 ನಿಮಿಷಕ್ಕೆ ಪೂಜೆ ಸ್ಟಾರ್ಟ್ ಆಯಿತು. ಆಮೇಲೆ ಪಲ್ಲಕ್ಕಿದು ಎಲ್ಲ ಸಾಯಿಬಾಬಾ ಪಲ್ಲಕ್ಕಿ ಒಳಗಿದ್ದಿತ್ತು. ಪಲ್ಲಕ್ಕಿದು ನನಗದು ಏನು ಹೇಳ್ಬೇಕು ಗೊತ್ತಿಲ್ಲ. ಈ ಥರದ್ದೆಲ್ಲ ನೋಡ್ದೆ ನನಗಂತೂ ಭಾಳ ಖುಷಿ ಆಯ್ತು. ವಿಡಿಯೋ ಮಾಡೋಕೆ ಭಾಳ ಅಂದ್ರೆ ಭಾಳ ಇತ್ತು. ಯಾಕಂದ್ರೆ ಇದು ಟೆಂಪಲ್ ಇಷ್ಟ ಇಲ್ಲ, ಭಾಳ ದೊಡ್ಡದೈತ್ರಿ ಇದು ಟೆಂಪಲ್. ಧಾರವಾಡ ಒಳಗೆ ಫೇಮಸ್ ಇದು ಟೆಂಪಲ್ಲು, ಅಷ್ಟು ದೊಡ್ಡದೈತಿ ಇದು ಟೆಂಪಲ್. ಇನ್ನೂ ಭಾಳ ವಿಡಿಯೋ ಮಾಡ್ಬೋದಿತ್ತು, ಆದ್ರೆ ಇದನ್ನೆಲ್ಲ ನೋಡ್ದೆ ನಾನು ಅದ್ರೊಳಗೆ ಇಳಿದೋಗ್ಬಿಟ್ಟಿದ್ದೆ ಪೂಜೆದೊಳಗೆ. ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡೀನಿ. ಎಷ್ಟು ನೋಡ್ರಲ್ಲ, ಎಲ್ಲರೂ ಗಮನನೂ ಆ ಕಡೆ ಸಾಯಿಬಾಬನ ಕಡೆನೇ, ಎಲ್ಲರೂ ಗಮನ ಪೂಜೆ ಕಡೆ. ಇದು ಅಲ್ಲೇ ಸಾಯಿಬಾಬನ ಟೆಂಪಲ್ ಒಳಗೆ ಬಾಜು ಒಂದು ಹಾಲ್ ಐತಿ, ದೊಡ್ಡ ಹಾಲು. ಇಲ್ಲಿ ಮೇಲೆ ಮೆಟ್ಲು ಹತ್ತಿ ಎಲ್ಲರೂ ನಮಸ್ಕಾರ ಮಾಡಿ ಆಮೇಲೆ ಅಲ್ಲಿ ಕೆಳಗೆ ಹೋಗಿ ಕುಂತ್ಕೊಂಡು ತಮಗೇನು ಅನ್ಸುತ್ತೆ ಅದನ್ನೆಲ್ಲ ಮನಸ್ಸೊಳಗಿರೋದು ಬೇಡ್ಕೊತಿರ್ತಾರೆ, ಕುಂತಿರ್ತಾರೆ, ಮಾತಾಡ್ತಿರ್ತಾರೆ. ಫುಲ್ ಶಾಂತವಾಗಿರುತ್ತದೆ ಹಾಲು, ದೊಡ್ಡದು ಹಾಲದು. ಇನ್ನೂ ಭಾಳ ಇತ್ತು ನಾನು ತೋರಿಸೋದು, ಬಟ್ ನನಗೆ ಪೂಜೆ ಒಳಗೆ ಆಗಲಿಲ್ಲ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಯೂಟ್ಯೂಬರ್ ಆಗಿಲ್ಲ, ಹೊಸ ಚಾನಲು, ಪ್ಲೀಸ್ ಸಪೋರ್ಟ್ ಮಾಡಿರಿ. ಮನೆಗೆ ಬಂದ್ವಿ, ನಮ್ಮ ಮನೆಗೆ ಕೆಳಗ್ನವರು ಆಂಟಿ ಕ್ರಿಶ್ಚನ್, ಹಾಗಾಗಿ ಅವ್ರ ಹಬ್ಬದ ಲೈಟೆಲ್ಲ ಹಾಕಿದ್ರು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ, ಮತ್ತೆ ವಿಡಿಯೋ ಮಾಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ನನಗಿನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಆಸಕ್ತಿ ಬರುತ್ತೆ. ಥ್ಯಾಂಕ್ ಯು ಆಲ್.